10ನೇ ತರಗತಿ ವಿಜ್ಞಾನ ವಿಷಯದ ಜೀವಕ್ರಿಯೆಗಳು ಅಧ್ಯಾಯದಿಂದ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಿಸಲಾಗಿದೆ. ಅದರಲ್ಲಿ ದ್ವಿತೀಯ ಸಂಶ್ಲೇಷಣೆಯ ಭಾಗವನ್ನು ಮಾತ್ರ ತೆಗೆದುಕೊಳ್ಳಲಾಗಿದೆ. ಇದು ಸಂಪೂರ್ಣ LBA ಆಧಾರಿತ ಕ್ವಿಜ್ ಆಗಿದೆ. ಈ ರಸಪ್ರಶ್ನೆ ಪ್ರಾರಂಭಿಸುವ ಮೊದಲು ಒಂದು ಸೂಚನೆ: ಒಂದು ಪ್ರಶ್ನೆಗೆ 1 ಅಂಕ ಎಂದು ಪರಿಗಣಿಸಿ ನೀವು ನೀಡಿದ ಎಲ್ಲ ಸರಿ ಉತ್ತರಗಳನ್ನು ಎಣಿಕೆ ಮಾಡಿಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿದ ನಂತರ ಕಡೆಯಲ್ಲಿ ನಿಮ್ಮ ಫಲಿತಾಂಶವನ್ನು ನೋಡಿ. ಈಗ ಕ್ವಿಜ್ ಪ್ರಾರಂಭಿಸೋಣ. ದ್ವಿತೀಯ ಸಂಶ್ಲೇಷಣೆಯ ಸಮಯದಲ್ಲಿ ನೀರಿನ ಅಣುಗಳು H2O ಯಾವ ಘಟಕಗಳಾಗಿ ವಿಭಜನೆಯಾಗುತ್ತದೆ? ಆಪ್ಷನ್ ಎ ಹೈಡ್ರೋಜನ್ ಮತ್ತು ಆಕ್ಸಿಜನ್, ಬಿ ಕ್ಲೋರಿನ್ ಮತ್ತು ಹೈಡ್ರೋಜನ್, ಸಿ ನೈಟ್ರೋಜನ್ ಮತ್ತು ಆಕ್ಸಿಜನ್, ಡಿ ಕಾರ್ಬನ್ ಮತ್ತು ಹೈಡ್ರೋಜನ್. ಇವುಗಳಲ್ಲಿ ಸರಿಯಾದ ಉತ್ತರ ದ್ವಿತೀಯ ಸಂಶ್ಲೇಷಣೆ ಸಮಯದಲ್ಲಿ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಹೊಂದುತ್ತವೆ. ಯಾಕೆಂದರೆ ಬೆಳಕಿನ ಶಕ್ತಿಯ ಪ್ರಭಾವದಿಂದ ನೀರಿನ ಅಣುಗಳು ನೀರಿನಲ್ಲಿರುವ ಹೈಡ್ರೋಜನ್ ಮತ್ತು ಆಮ್ಲಜನಕಗಳಾಗಿ ವಿಭಜನೆಗೊಳಿಸುತ್ತದೆ. ಮುಂದಿನ ಪ್ರಶ್ನೆ: ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯ ಈ ಕೆಳಗಿನ ಯಾವ ಘಟನೆಯು ಮೊದಲು ಸಂಭವಿಸುತ್ತದೆ? ಎ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ಳುವುದು, ಬಿ ಕ್ಲೋರೋಫಿಲ್ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳುವುದು, ಸಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಣೆಗೊಳ್ಳುವುದು, ಡಿ ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆಯಾಗುವುದು. ಈ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳುವುದು. ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಮೊದಲು ನಡೆಯುವ ಕೆಲಸ ಕ್ಲೋರೋಫಿಲ್ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ನಂತರ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ಳುತ್ತವೆ. ಮುಂದಿನ ಪ್ರಶ್ನೆ: ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯಾವ ರೂಪಕ್ಕೆ ಅಪಕರ್ಷಣೆಗೊಳ್ಳುತ್ತದೆ? ಎ ಆಕ್ಸಿಜನ್ ಅನಿಲ, ಬಿ ಪ್ರೋಟೀನ್, ಸಿ ಲಿಪಿಡ್ಗಳು, ಡಿ ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್. ಸರಿಯಾದ ಉತ್ತರ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್ ರೂಪಕ್ಕೆ ಅಪಕರ್ಷಣೆಗೊಳ್ಳುತ್ತದೆ. ಅಂದರೆ ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸು ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಅನ್ನು ಪಡೆದುಕೊಂಡು ಶಕ್ತಿಯನ್ನು ಸಂಗ್ರಹಿಸುವ ಕಾರ್ಬೋಹೈಡ್ರೇಟ್ ಆಗಿ ಬದಲಾಗುತ್ತದೆ. ಮುಂದಿನ ಪ್ರಶ್ನೆ: ದ್ವಿತೀಯ ಸಂಶ್ಲೇಷಣೆಯಲ್ಲಿ ಶಕ್ತಿಯ ರೂಪಾಂತರವು ಹೇಗೆ ನಡೆಯುತ್ತದೆ? ಎ ವಿದ್ಯುತ್ ಶಕ್ತಿಯಿಂದ ರಾಸಾಯನಿಕ ಶಕ್ತಿ, ಬೆಳಕಿನ ಶಕ್ತಿಯಿಂದ ರಾಸಾಯನಿಕ ಶಕ್ತಿ, ರಾಸಾಯನಿಕ ಶಕ್ತಿಯಿಂದ ಬೆಳಕಿನ ಶಕ್ತಿ, ಶಾಖ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ. ಇದರಲ್ಲಿ ಸರಿಯಾದ ಉತ್ತರ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಶಕ್ತಿಯ ರೂಪಾಂತರವು ಬೆಳಕಿನ ಶಕ್ತಿಯಿಂದ ರಾಸಾಯನಿಕ ಶಕ್ತಿಯ ರೂಪಕ್ಕೆ ಬದಲಾಗುತ್ತದೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸೌರ ಶಕ್ತಿಯು ಗ್ಲೂಕೋಸ್ ಅಣುಗಳಲ್ಲಿ ರಾಸಾಯನಿಕ ಬಂಧಗಳ ರೂಪದಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಮುಂದಿನ ಪ್ರಶ್ನೆ: ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಸೌರಶಕ್ತಿಯನ್ನು ಹೀರಿಕೊಳ್ಳಲು ಬಳಸುವ ಹಸಿರು ವರ್ಣಕ ಯಾವುದು? ಎ ಕ್ಲೋರೋಫಿಲ್, ಬಿ ಕ್ಯಾರೋಟಿನ್, ಸಿ ಹಿಮೋಗ್ಲೋಬಿನ್, ಡಿ ಆಂಡೋಸಯಾನಿನ್. ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಸೌರಶಕ್ತಿಯನ್ನು ಹೀರಿಕೊಳ್ಳಲು ಬಳಸುವ ಹಸಿರು ವರ್ಣಕ ಕ್ಲೋರೋಫಿಲ್. ಕ್ಲೋರೋಫಿಲ್ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಬೆಳಕನ್ನು ಹೀರಿಕೊಳ್ಳುವ ವಿಶಿಷ್ಟ ವರ್ಣಕವಾಗಿದೆ. ದ್ವಿತೀಯ ಸಂಶ್ಲೇಷಣೆಯು ರಾಸಾಯನಿಕ ಸಮೀಕರಣದ ಪ್ರಕಾರ 12 ಅಣು ನೀರು 12 H2O ಬಳಕೆಯಾದಾಗ ಎಷ್ಟು ಅಣು ಆಕ್ಸಿಜನ್ O2 ಬಿಡುಗಡೆಯಾಗುತ್ತದೆ? ಆಪ್ಷನ್ ಎ 6, ಬಿ 3, ಸಿ 1, ಡಿ 12. ಸರಿಯಾದ ಉತ್ತರ ದ್ವಿತೀಯ ಸಂಶ್ಲೇಷಣೆಯ ರಾಸಾಯನಿಕ ಸಮೀಕರಣದ ಪ್ರಕಾರ 12 ಅಣು ನೀರು ಬಳಕೆಯಾದಾಗ 6 ಅಣುಗಳುಳ್ಳ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಸಮೀಕರಣದ ಪ್ರಕಾರ
12 ನೀರಿನ ಅಣುಗಳ ಕ್ರಿಯೆಯಿಂದ 6 ಆಕ್ಸಿಜನ್ ಅಣುಗಳು ಉತ್ಪನ್ನವಾಗಿ ದೊರೆಯುತ್ತವೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವ ಆಮ್ಲಜನಕದ ಅನಿಲದ ಮೂಲ ಯಾವುದು? ಆಪ್ಷನ್ ಎ ನೀರು, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ಮಣ್ಣಿನಲ್ಲಿರುವ ಖನಿಜಗಳು, ಡಿ ಗ್ಲೂಕೋಸ್. ಸರಿಯಾದ ಉತ್ತರ ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವ ಆಮ್ಲಜನಕದ ಮೂಲ ನೀರು. ದ್ಯುತಿ ಸಂಶ್ಲೇಷಣೆಯಲ್ಲಿ ನೀರಿನ ಅಣುಗಳ ವಿಭಜನೆಯಿಂದ ಆಕ್ಸಿಜನ್ ಅನಿಲವು ಬಿಡುಗಡೆಯಾಗುತ್ತದೆ. ದ್ಯುತಿ ಸಂಶ್ಲೇಷಣೆಯ ಒಟ್ಟಾರೆ ರಾಸಾಯನಿಕ ಸಮೀಕರಣದಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳು ಯಾವುವು? ಆಪ್ಷನ್ ಎ ಪೈರುವೇಟ್ ಮತ್ತು ಎಟಿಪಿ, ಬಿ ಆಮ್ಲಜನಕ ಮತ್ತು ನೀರು, ಸಿ ಗ್ಲೂಕೋಸ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಡಿ ಆಕ್ಸಿಜನ್, ಗ್ಲೂಕೋಸ್ ಮತ್ತು ನೀರು. ಸರಿಯಾದ ಉತ್ತರ ಯಾವುದು ಎಂದರೆ ಈ ರಾಸಾಯನಿಕ ಸಮೀಕರಣದಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳು ಗ್ಲೂಕೋಸ್, ಆಕ್ಸಿಜನ್ ಮತ್ತು ನೀರು. ಅಂದರೆ 6CO2 plus 12H2O gives C6H12O6 plus 6O2 ಸಮೀಕರಣದಂತೆ ಇವುಗಳು ಉತ್ಪನ್ನಗಳಾಗಿವೆ. ಮುಂದಿನ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯ ಹಂತಗಳಲ್ಲಿ ರಾಸಾಯನಿಕ ಶಕ್ತಿಯನ್ನು ಯಾವ ರೂಪದಲ್ಲಿ ಸಸ್ಯವು ಶೇಖರಿಸುತ್ತದೆ? ಎ ದ್ರವ ರೂಪದ ನೀರಿನಲ್ಲಿ, ಬಿ ಕೇವಲ ಆಮ್ಲಜನಕದ ರೂಪದಲ್ಲಿ, ಸಿ ಕಾರ್ಬೋಹೈಡ್ರೇಟ್ ಬಂಧಗಳ ರೂಪದಲ್ಲಿ, ಡಿ ಶಾಖದ ರೂಪದಲ್ಲಿ. ಸರಿಯಾದ ಉತ್ತರ ದ್ಯುತಿ ಸಂಶ್ಲೇಷಣೆಯ ಹಂತಗಳಲ್ಲಿ ರಾಸಾಯನಿಕ ಶಕ್ತಿಯನ್ನು ಸಸ್ಯವು ಕಾರ್ಬೋಹೈಡ್ರೇಟ್ ಬಂಧಗಳ ರೂಪದಲ್ಲಿ ಶೇಖರಿಸುತ್ತದೆ. ಸಸ್ಯವು ಸೌರಶಕ್ತಿಯನ್ನು ಗ್ಲೂಕೋಸ್ ಎಂಬ ಕಾರ್ಬೋಹೈಡ್ರೇಟುಗಳ ಅಣುಗಳ ಬಂಧಗಳಲ್ಲಿ ಶೇಖರಿಸುತ್ತದೆ. ಮುಂದಿನ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಎ ಕಾರ್ಬನ್ ಡೈಆಕ್ಸೈಡ್, ಬಿ ಆಕ್ಸಿಜನ್, ಸಿ ನೈಟ್ರೋಜನ್, ಡಿ ಹೈಡ್ರೋಜನ್. ಸರಿಯಾದ ಉತ್ತರ ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಬಿಡುಗಡೆಯಾಗುವ ಅನಿಲ ಆಕ್ಸಿಜನ್. ಅಂದರೆ ಈ ಸಮಯದಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಸೂರ್ಯನ ಬೆಳಕನ್ನ ಶಕ್ತಿಯನ್ನು ಉಪಯೋಗಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಈ ಪ್ರಕ್ರಿಯೆಯಲ್ಲಿ ವಿಭಜನೆಗೊಳಗಾದ ಹೈಡ್ರೋಜನ್ ಕಾರ್ಬೋಹೈಡ್ರೇಟ್ಗಳ ಪರಿವರ್ತನೆಯಲ್ಲಿ ಉಪಯೋಗವಾದರೆ ಆಕ್ಸಿಜನ್ ಅನುಪಯುಕ್ತವಾಗುತ್ತದೆ. ಇದು ಸಸ್ಯವು ತನ್ನ ಪತ್ರ ರಂಧ್ರಗಳ ಮೂಲಕ ಹೊರಗೆ ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಈಗ ಫಲಿತಾಂಶ ನೋಡುವ ಸಮಯ. ನೀವು ಉತ್ತರಿಸಿದ ಪ್ರಶ್ನೆಗಳ ಒಟ್ಟು ಸಂಖ್ಯೆಯನ್ನು ನೋಡಿ. ನೀವು 9 ರಿಂದ 10 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ದರೆ ನಿಮ್ಮ ಬುದ್ಧಿವಂತಿಕೆಗೆ ಅದ್ಭುತ. 7 ಅಥವಾ 8 ಪ್ರಶ್ನೆಗಳಿಗೆ ಉತ್ತರಿಸಿದರೆ ತುಂಬ ಚೆನ್ನಾಗಿ ಉತ್ತರಿಸಿದ್ದೀರಾ. 5 ರಿಂದ 6 ಪ್ರಶ್ನೆಗಳಿಗೆ ಉತ್ತರಿಸಿದರೆ ಉತ್ತಮ. 3 ರಿಂದ 4 ಪ್ರಶ್ನೆಗಳಿಗೆ ಉತ್ತರಿಸಿದರೆ ಇನ್ನಷ್ಟು ಅಭ್ಯಾಸ ಮಾಡಬೇಕಾಗಿದೆ. 0 ಯಿಂದ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿದರೆ ಮತ್ತೊಮ್ಮೆ ವಿಡಿಯೋ ನೋಡಿ, ಮತ್ತೊಮ್ಮೆ ಪ್ರಯತ್ನಿಸಿ. ನಿಮ್ಮ ಈ ಪ್ರಯತ್ನಕ್ಕಾಗಿ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.